ಜ್ಯೋತಿಷ್ಯ ಅಭಿಮಾನಿಗಳಿಗೆ 11ನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಾತಕದ ಮೊದಲನೇ ಮನೆ ಅಂದರೆ 1ನೇ ಭಾವದ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಒಂದು ಜಾತಕವನ್ನು ತಯಾರಿಸೋದಕ್ಕೆ ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕ ಹಾಗೂ ಸಮಯ ಅನ್ನೋದು ಬೇಕು. ಹಾಗೆ ಆತ ಜನಿಸಿದ ಸ್ಥಳದ ಅಕ್ಷಾಂಶ ಮತ್ತು ರೇಖಾಂಶದ ಆಧಾರದ ಮೇಲೆ ಅವನ ಲಗ್ನ ಯಾವುದು ಅನ್ನೋದನ್ನು ನಿರ್ಣಯಿಸಲಾಗುತ್ತೆ. ಆ ಲಗ್ನವೇ ಜಾತಕನ ಮೊದಲ ಭಾವವಾಗಿರುತ್ತೆ. ಇದರ ಮುಂದಿನ ಮನೆಗಳಿಂದ 2ನೇ ಮನೆ, 3ನೇ ಮನೆ ಅಂತ 12 ಮನೆಗಳನ್ನಾಗಿ ನಿರ್ಧರಿಸಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 1, 5, 9ನೇ ಮನೆಗಳನ್ನು ಕೋನ ಸ್ಥಾನಗಳು ಅಂತ, ಹಾಗೆ 1, 4, 7, 10ನೇ ಮನೆಗಳನ್ನು ಕೇಂದ್ರ ಸ್ಥಾನಗಳು ಅಂತ ವಿಂಗಡಣೆ ಮಾಡಲಾಗಿದೆ. ತ್ರಿಕೋನ ಸ್ಥಾನಗಳು ಆಲೋಚನೆಗಳನ್ನು ಹಾಗೂ ಕೇಂದ್ರ ಸ್ಥಾನಗಳು ಕ್ರಿಯೆಗಳನ್ನು ನೀಡುತ್ತೆ ಅನ್ನೋದು ಜ್ಯೋತಿಷ್ಯ ಪಂಡಿತರ ಅಭಿಪ್ರಾಯ. ಹೀಗಾಗಿ ಈ ಲಗ್ನ ಭಾವ ಅನ್ನೋದು ಕೋನ ಸ್ಥಾನಗಳಂತೆ ಆಲೋಚನೆಗಳನ್ನು ಹಾಗೂ ಆ ಆಲೋಚನೆಗಳಿಗೆ ಕೇಂದ್ರ ಸ್ಥಾನಗಳಂತೆ ಕಾರ್ಯನಿರ್ವಹಿಸೋದನ್ನು, ಈ ಎರಡನ್ನೂ ಕೂಡ ನಿಭಾಯಿಸುತ್ತೆ ಅನ್ನೋದು ನಿಮಗೆ ಇಲ್ಲಿ ಅರ್ಥವಾಗಬಹುದು. ಈ ವಿಶೇಷತೆ ಕೇವಲ ಲಗ್ನ ಭಾವಕ್ಕೆ ಮಾತ್ರ ಇರೋದು. ಹೀಗಾಗಿ ಲಗ್ನ ಭಾವ ಹಾಗೂ ಲಗ್ನ ಭಾವದಲ್ಲಿರೋ ಗ್ರಹಗಳು ಇಡೀ ಜಾತಕದ ಮೇಲೆ ಪ್ರಭಾವವನ್ನು ಬೀರೋ ಸಾಮರ್ಥ್ಯ ಹೊಂದಿದೆ ಅನ್ನೋದನ್ನು ಗಮನವಿಟ್ಟು ನೋಡ್ಕೊಳ್ಳಿ. ಈ ಲಗ್ನ ಭಾವದಲ್ಲಿ ವ್ಯಕ್ತಿಯ ದೇಹ ರಚನೆ, ಎತ್ತರ, ದೇಹದ ಬಣ್ಣ, ರೂಪಗಳಂತಹ ಭೌತಿಕ ಸ್ವರೂಪಗಳು, ವ್ಯಕ್ತಿತ್ವ, ಆತನ ಜೀವನ ಉನ್ನತವಾಗಿರೋದಾ ಅಥವಾ ಸಾಧಾರಣವಾಗಿರೋದಾ ಅನ್ನೋ ವಿಷಯಗಳು, ಆರೋಗ್ಯ, ಭಾಗ್ಯ, ಗುಣ ಸ್ವಭಾವ, ಬಲ ಹಾಗೂ ಬಲಹೀನತೆ, ಜಾತಕನ ನಿವಾಸ, ಸಂತೋಷ ದುಃಖಗಳು ಹಾಗೂ ಕೀರ್ತಿ ಪ್ರತಿಷ್ಠೆ ಮುಂತಾದ ಅತಿ ಮುಖ್ಯ ಕಾರಕತ್ವಗಳು ಈ ಮೊದಲನೇ ಭಾವದಲ್ಲಿ ಬರುತ್ತೆ. ಈ ಜಾತಕ ಬಲದಲ್ಲಿ ಲಗ್ನಾಧಿಪತಿಯ ಬಲ ಅತ್ಯಂತ ಮುಖ್ಯವಾಗಿದ್ದು, ಲಗ್ನಾಧಿಪತಿ ಅಂದರೆ ನಿಮ್ಮ ಜಾತಕದಲ್ಲಿ ಯಾವ ಮನೆಯ ಮೇಲೆ ಲಗ್ನ ಅಂತ ಬರೆದಿರುತ್ತೋ, ಅಥವಾ ಇಂಗ್ಲೀಷ್ನಲ್ಲಿದ್ದರೆ ಅಸೆಂಡೆಂಟ್ ಅಂತ ಬರೆದಿರುತ್ತೋ, ಅಥವಾ 1 ಅಂತ ಬರೆದಿರುತ್ತೋ, ಆ ಮನೆಯ ಅಧಿಪತಿ ನಿಮ್ಮ ಲಗ್ನಾಧಿಪತಿ ಆಗಿರ್ತಾನೆ. ಯಾವ ಮನೆಗಳಿಗೆ ಯಾವ ಗ್ರಹ ಅಧಿಪತಿ ಅನ್ನೋದನ್ನು ನಿಮಗೆ ನಾನು ಮೊದಲೇ ಹೇಳಿದ್ದೆ. ನೀವು ಆ ವಿಡಿಯೋಗಳನ್ನು ಕೂಡ ನೋಡ್ಕೋಬಹುದು. ಈ ಲಗ್ನಾಧಿಪತಿ ಲಗ್ನದಿಂದ 6, 8, 12ನೇ ಮನೆಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಮನೆಯಲ್ಲಿದ್ದರೂ ಕೂಡ ಒಳ್ಳೆಯದು. ಹೀಗಿದ್ದಾಗ ನಿಮ್ಮ ಜಾತಕದಲ್ಲಿನ ಇತರ ಗ್ರಹಗಳಿಂದ ನಿರ್ಮಾಣವಾದ ಯೋಗಗಳನ್ನು ಅನುಭವಿಸೋ ಶಕ್ತಿ ನಿಮ್ಮ ಜಾತಕಕ್ಕೆ ಇದೆ ಅಂತ ಅರ್ಥ. ಹಾಗಂತ 6, 8, 12ನೇ ಸ್ಥಾನದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಚಿಂತಿಸಬೇಕಾದ ಅಗತ್ಯ ಏನೂ ಇಲ್ಲ. ಇದು ಆರಂಭಿಕ ತರಗತಿ ಮಾತ್ರ, ಅಂತಿಮ ಅಲ್ಲ. ಇನ್ನೂ ಸಾವಿರಾರು ವಿಷಯಗಳಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಕೇಂದ್ರ ಕೋನಾಧಿಪತಿಗಳು ಇಬ್ಬರೂ ಸೇರಿ ಲಗ್ನ ಭಾವದಲ್ಲಿದ್ದರೆ ಆ ಜಾತಕ ಅತ್ಯಂತ ಯೋಗ ಜಾತಕ ಅಂತ ಹೇಳ್ಬೋದು. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಲಗ್ನ ಭಾವ ಅಥವಾ ಲಗ್ನಾಧಿಪತಿ ಬಲಹೀನವಾಗಿದ್ದರೂ ಕೂಡ ಜಾತಕದಲ್ಲಿ ಯಾವುದೋ ಒಂದು ಭಾವ ಅಥವಾ ಯಾವುದೋ ಒಂದು ಭಾವಾಧಿಪತಿ ಬಲವಾಗಿ ಇದ್ದೇ ಇರ್ತಾರೆ ಅನ್ನೋದು ವಾಸ್ತವ. ಹಾಗಾಗಿ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಜ್ಯೋತಿಷ್ಯ ಕಲಿಯೋ ಪ್ರಾರಂಭದಲ್ಲಿ ಲಗ್ನಾಧಿಪತಿ 6, 8, 12 ಈ ದುಸ್ಥಾನಗಳಲ್ಲಿದ್ದರೆ ಆ ಜಾತಕ ಬಲಹೀನವಾಗಿರುತ್ತೆ, ಹಾಗೆ ಆತನ ಜೀವನದಲ್ಲಿ ಏಳಿಗೆ ಇರೋದಿಲ್ಲ ಅಂತ ಕೂಡ ಓದ್ಕೊಂಡಿದ್ದೆ. ಆದರೆ ಅದು 100% ನಿಜಾನೂ ಅಲ್ಲ, 100% ಸುಳ್ಳು ಅಲ್ಲ. ಲಗ್ನಾಧಿಪತಿ ಉತ್ತಮವಾಗಿದ್ದರೆ ಅಥವಾ ಶುಭ ಸ್ಥಾನಗಳಲ್ಲಿದ್ದರೆ ಬಡಿಸಿಟ್ಟ ಎಲೆಯ ಮೇಲಿನ ಊಟದ ಹಾಗಿರುತ್ತೆ ಜೀವನ. ಒಂದು ವೇಳೆ ಲಗ್ನಾಧಿಪತಿ 6, 8, 12ನೇ ಸ್ಥಾನಗಳಲ್ಲಿದ್ದರೆ ಅಥವಾ ಬಲಹೀನವಾಗಿದ್ದರೆ ನಾವೇ ಅಡುಗೆ ಮಾಡಿ ಬಡಿಸ್ಕೊಂಡು ಊಟ ಮಾಡಬೇಕಾದ ಸ್ಥಿತಿ ಆಗಿರುತ್ತೆ ನಮ್ಮ ಜೀವನ. ಯಾವುದು ಹೇಗಿದ್ರೂ ಜೀವನ ಅಂತೂ ಇದ್ದೇ ಇರುತ್ತೆ, ಆದರೆ ಪರಿಶ್ರಮ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಈಗ ಲಗ್ನ ಭಾವದಲ್ಲಿ ವಿವಿಧ ಗ್ರಹಗಳಿದ್ದರೆ ಯಾವ ರೀತಿಯ ಫಲ ಅನ್ನೋದನ್ನು ನೋಡೋಣ. ಗಮನಿಸಿ, ಇದು ಕೇವಲ ಜ್ಯೋತಿಷ್ಯ ತರಗತಿಯ ಸಾಧಾರಣ ಫಲಸೂತ್ರಗಳು ಅಷ್ಟೆ. ಇದೇ ಅಂತಿಮವಲ್ಲ. ಜಾತಕದಲ್ಲಿ ಹಲವಾರು ಅಂಶಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಿದ್ರೂ ಕೆಲವು ಗ್ರಹಗಳು ಲಗ್ನದಲ್ಲಿದ್ದರೆ ಅವುಗಳ ಸ್ವಾಭಾವಿಕ ಫಲಗಳನ್ನು ಈ ಸೂತ್ರದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದು ಅವಶ್ಯಕ. ಲಗ್ನದಲ್ಲಿ ರವಿ ಇದ್ದರೆ ಬುದ್ಧಿವಂತಿಕೆ ಹೆಚ್ಚಾಗಿರುತ್ತೆ, ಹಾಗೆ ಸಹನೆ ಕಡಿಮೆ ಇರುತ್ತೆ, ಕಾರ್ಯನಿರ್ವಹಣಾ ಸಾಮರ್ಥ್ಯ ಚೆನ್ನಾಗಿರುತ್ತೆ, ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ, ಇತರರಿಗೆ ಸಹಾಯ ಮಾಡಬೇಕು ಅನ್ನೋ ಗುಣ ಇರುತ್ತೆ, ಸತ್ವಗುಣ, ಉತ್ಸಾಹ, ಅಹಂಕಾರ, ತನ್ನ ಮಾತೇ ನಡಿಬೇಕು ಅನ್ನೋ ಡಾಮಿನೇಟಿಂಗ್ ಬಿಹೇವಿಯರ್ ಜಾಸ್ತಿ ಆಗಿರುತ್ತೆ.
ಲಗ್ನದಲ್ಲಿ ಚಂದ್ರ ಇದ್ರೆ ಸುಂದರವಾದ ರೂಪ, ಸ್ಥೂಲಕಾಯ, ಸೌಂದರ್ಯ, ಶೃಂಗಾರಗಳಲ್ಲಿ ಆಸಕ್ತಿ, ಭೋಜನ ಪ್ರಿಯರು ಆಗಿರ್ತಾರೆ. ನಿರಂತರ ಪ್ರಯಾಣ, ಅತಿಯಾದ ಆಲೋಚನೆಗಳು ಇರುತ್ತೆ. ಲಗ್ನದಲ್ಲಿ ಚಂದ್ರನೊಟ್ಟಿಗೆ ಶನಿ ಇದ್ರೆ ಮಾನಸಿಕ ಅಶಾಂತಿ ಉಂಟಾಗುತ್ತೆ. ಕುಜ ಚಂದ್ರ ಇಬ್ರು ಸೇರಿ ಲಗ್ನದಲ್ಲಿ ಇದ್ರೆ ಅತಿಯಾದ ಸಿಟ್ಟು ಇವರನ್ನ ಕಾಡುತ್ತೆ. ಸ್ತ್ರೀಯರಿಗೆ ಈ ಕುಜ ಚಂದ್ರರು ಲಗ್ನದಲ್ಲಿ ಜೊತೆಯಾಗಿರೋದು ಒಳ್ಳೆಯದಲ್ಲ. ಲಗ್ನದಲ್ಲಿ ಚಂದ್ರನೊಂದಿಗೆ ರಾಹು ಇದ್ರೆ ಮಾನಸಿಕ ಚಂಚಲತೆ, ಡಿಪ್ರೆಷನ್ ಮುಂತಾದ ಸಮಸ್ಯೆ ಇರುತ್ತೆ. ಲಗ್ನದಲ್ಲಿ ಚಂದ್ರನೊಂದಿಗೆ ಗುರು ಕೂಡ ಇದ್ರೆ ಅತ್ಯಂತ ಶುಭ ಅಂತ ಹೇಳಬಹುದು. ಮಾನಸಿಕವಾಗಿ ಬಹಳಷ್ಟು ಗಟ್ಟಿಯಾಗಿರ್ತಾರೆ. ವಿದ್ಯೆ, ವಿನಯದಿಂದ ಕೂಡಿದ ವ್ಯಕ್ತಿತ್ವ ಇರುತ್ತೆ. ಚಂದ್ರಕೇತುಗಳು ಲಗ್ನದಲ್ಲಿದ್ದರೆ ಮಾನಸಿಕ ಭ್ರಾಂತಿ, ಮಾನಸಿಕ ಅಶಾಂತಿ ಮುಂತಾದ ಮಾನಸಿಕ ಸಮಸ್ಯೆಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ. ಲಗ್ನದಲ್ಲಿ ಕುಜ ಇದ್ದರೆ ರಕ್ತದೋಷ, ಶೀಘ್ರ ಕೋಪ, ದೇಹದಲ್ಲಿ ಅತಿ ಉಷ್ಣತೆ, ಧೈರ್ಯ, ಆತ್ಮವಿಶ್ವಾಸ, ನಿರ್ಲಕ್ಷ್ಯ, ಸ್ವತಂತ್ರವಾದ ಬುದ್ಧಿ, ಬಲಿಷ್ಠವಾದ ಆಕರ್ಷಕವಾದ ದೇಹ ಇರುತ್ತೆ. ಲಗ್ನದಲ್ಲಿ ಬುಧ ಇದ್ದರೆ ಆರೋಗ್ಯವಂತವಾದ ದೇಹ, ಬುದ್ಧಿ ಕೌಶಲ್ಯ, ನೈಪುಣ್ಯತೆ, ಹಾಸ್ಯ ಪ್ರವೃತ್ತಿ, ಅದ್ಭುತವಾದ ಮಾತುಗಾರಿಕೆ, ಸಂಗೀತ, ಸಾಹಿತ್ಯ, ಗಣಿತ ವಿದ್ಯೆಗಳಲ್ಲಿ ಪ್ರವೀಣತೆ, ದೀರ್ಘಾಯುಷ್ಯ, ವ್ಯಂಗ್ಯ ಹಾಸ್ಯ ಪ್ರತ್ಯೇಕ ನೈಪುಣ್ಯತೆಯಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರುತ್ತೆ. ಲಗ್ನದಲ್ಲಿರೋ ಬುಧನಿಗೆ ರಾಹು ಕೇತುಗಳೊಂದಿಗೆ ಸಂಬಂಧ ಇದ್ದಲ್ಲಿ ನರಮಂಡಲದ ಸಮಸ್ಯೆಗಳು ಕೂಡ ಇರೋ ಸಾಧ್ಯತೆ ಇರುತ್ತೆ. ಲಗ್ನದಲ್ಲಿ ಗುರು ಇದ್ದರೆ ಆಕರ್ಷಕವಾದ ರೂಪ ಇರುತ್ತೆ. ದೀರ್ಘಾಯುಷ್ಯ, ಜ್ಞಾನ, ಉನ್ನತ ವಿದ್ಯೆ, ಪ್ರತಿಭೆ, ಪಾಂಡಿತ್ಯ, ಧೈರ್ಯ, ಗೌರವ, ಮರ್ಯಾದೆ, ಇತರರಿಗೆ ಸಹಾಯ ಮಾಡೋ ಗುಣ, ವಿನಯ, ವಿಧೇಯತೆ, ವಿವೇಕ, ಸಾಧು ಜನರ ಸಹವಾಸ, ಮೃದು ಸ್ವಭಾವ, ಸಂತೋಷವಾಗಿರೋ ವ್ಯಕ್ತಿತ್ವ ಹಾಗೂ ಸ್ವಲ್ಪ ದಪ್ಪಗಿನ ಆಕರ್ಷಕ ದೇಹ ಇರುತ್ತೆ. ಲಗ್ನದಲ್ಲಿ ಗುರುವಿನ ಜೊತೆ ರಾಹು ಇರೋದು ಇದೆಲ್ಲದಕ್ಕೂ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಅನಾಚಾರ, ಭ್ರಷ್ಟತೆ, ದುಷ್ಟ ಸಹವಾಸ, ಕೆಟ್ಟ ಅಭ್ಯಾಸಗಳು ಈ ಗುರು ರಾಹು ಇಬ್ಬರು ಸೇರಿರೋದ್ರಿಂದ ಉಂಟಾಗುತ್ತೆ. ಲಗ್ನದಲ್ಲಿ ಶುಕ್ರ ಇದ್ದರೆ ಬಹಳ ಅಂದವನ್ನು ಹೊಂದಿರ್ತಾರೆ. ಚಂದ್ರ ಕೊಡೋ ಅಂದ, ಗುರು ಕೊಡೋ ಅಂದಕ್ಕಿಂತ ಈ ಶುಕ್ರ ಕೊಡೋ ಅಂದಕ್ಕೆ ಪ್ರಭಾವ ಜಾಸ್ತಿ. ಇತರರನ್ನು ಮೋಹಿಸುವಂಥ ಸೌಂದರ್ಯ ಶುಕ್ರನಿಗೆ ಮಾತ್ರ ಸ್ವಂತ. ಲಗ್ನದಲ್ಲಿ ಶುಕ್ರ ಇದ್ದರೆ ಜಾತಕರು ಅತ್ಯಂತ ಸೌಂದರ್ಯಯುತವಾಗಿರ್ತಾರೆ. ಕಲೆ, ಸಾಹಿತ್ಯದಲ್ಲಿ ವಿಪರೀತ ಆಸಕ್ತಿ ಸ್ವಭಾವ ಇವರಲ್ಲಿರುತ್ತೆ. ಆರೋಗ್ಯ, ಸಂತೋಷ, ಕ್ರಿಯಾಶೀಲತೆ, ಸೃಜನಾತ್ಮಕತೆ ಇರುತ್ತೆ. ವಸ್ತ್ರಾಭರಣಗಳ ಮೇಲೆ ಅತೀವವಾದ ಆಸಕ್ತಿ, ಹಲವು ಭಾಷೆಗಳನ್ನು ಮಾತಾಡೋ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ವಾಹನ, ವಿದ್ಯೆ, ಗ್ರಹ, ಸ್ಥಿರಾಸ್ತಿಗಳನ್ನು ಹೊಂದಿರ್ತಾರೆ. ಲಗ್ನ ಶುಕ್ರ ಅಂದರೆ ನಿತ್ಯ ಸಂತೋಷವನ್ನು ಹೊಂದಿದವರಾಗಿರ್ತಾರೆ. ಸಂಗೀತಗಾರರಾಗಿ, ನಟರಾಗಿ ಉತ್ತಮ ಯಶಸ್ಸನ್ನು ಕಾಣಬಹುದು. ಶೀಘ್ರ ವಿವಾಹ ಇವರಿಗೆ ಆಗುತ್ತೆ. ಹಾಗೆ ದಾಂಪತ್ಯ ಸುಖ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಲಗ್ನದಲ್ಲಿ ಶನಿ ಇದ್ದರೆ ರೂಪ ಸ್ವಲ್ಪ ಕಪ್ಪಾಗಿ ಇರಬಹುದು ಅಥವಾ ಕುಳ್ಳವಾಗಿ ಇರ್ತಾರೆ. ನಿರ್ದಯ, ಚುಚ್ಚುಮಾತು, ಸ್ತ್ರೀಲೋಲತೆ, ಕೆಟ್ಟ ಶೀಲದವರು ಆಗಿರ್ತಾರೆ. ಒಂದು ವೇಳೆ ಲಗ್ನ ಶನಿಯ ಸ್ವಂತ ಮನೆ ಅಥವಾ ಉಚ್ಚ ಕ್ಷೇತ್ರಗಳಾದರೆ ಉತ್ತಮ ಪರಿಶ್ರಮಿಗಳು, ತನ್ನವರ ಶ್ರೇಯೋಭಿಲಾಷಿಗಳು ಆಗಿರ್ತಾರೆ. ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಹಾಗೂ ನೈತಿಕತೆ, ತಾಳ್ಮೆ, ಡಿಸಿಪ್ಲಿನ್ ಹೆಚ್ಚಾಗಿರುತ್ತೆ. ಪ್ರಜಾನಾಯಕತ್ವ, ರಾಜಕೀಯ ಪಾಂಡಿತ್ಯದಿಂದ ಧನ ಸಂಪಾದನೆಯ ಮೂಲಕ ಹೆಸರು ಮಾಡ್ತಾರೆ. ಲಗ್ನದಲ್ಲಿ ರಾಹು ಇದ್ದರೆ ಹಠವಾದಿ, ಮೂರ್ಖ, ಕುಟಿಲ ಬುದ್ಧಿಯುಳ್ಳವನು ಆಗಿರ್ತಾನೆ. ದುಡ್ಡಿನ ಮೇಲೆ ವಿಪರೀತ ಮೋಹ, ಸ್ತ್ರೀಲೋಲತೆ ಹೆಚ್ಚಾಗಿರುತ್ತೆ. ಧೈರ್ಯ ಸಾಹಸಗಳು ಕೂಡ ಹೆಚ್ಚಾಗಿರುತ್ತೆ. ರೋಗಗಳು ಜಾಸ್ತಿ, ಧರ್ಮಹೀನನಾಗಿರ್ತಾನೆ. ಅನಾಚಾರ, ಕಪಟ ಬುದ್ಧಿ, ಅಸಾಮಾನ್ಯವಾದ ಬುದ್ಧಿವಂತಿಕೆ ಇವರಲ್ಲಿರುತ್ತೆ. ಲಗ್ನದಲ್ಲಿ ರಾಹು ಇದ್ದರೆ ದಾಂಪತ್ಯ ಸುಖ ಅಂದುಕೊಂಡಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ಲಗ್ನದಲ್ಲಿ ಕೇತು ಇದ್ದರೂ ಕೂಡ ಅಷ್ಟೇ. ಚರ್ಮ ರೋಗಗಳು, ಚಪಲ ಬುದ್ಧಿ, ಸುಳ್ಳು ಹೇಳೋ ಬುದ್ಧಿ, ಅತೀಂದ್ರಿಯ ಶಕ್ತಿಗಳಿರುತ್ತೆ. ವೈವಾಹಿಕ ಜೀವನ ಅಷ್ಟೇನೂ ಚೆನ್ನಾಗಿರೋದಿಲ್ಲ ಅಂತಲೇ ಹೇಳಬಹುದು. ಇದಿಷ್ಟು ಸಾಧಾರಣ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಧಾರಣಾ ಸೂತ್ರಗಳು ಮಾತ್ರ. ಒಂದು ವೇಳೆ ಲಗ್ನದ ಮೇಲೆ ಗುರು ದೃಷ್ಟಿ ಇದ್ದರೆ ಅಥವಾ ಲಗ್ನದಲ್ಲಿರೋ ಗ್ರಹಕ್ಕೆ ಲಗ್ನ ಭಾವ ಸ್ವಂತ ಮನೆಯಾಗಿದ್ದರೆ ಅಥವಾ ಉಚ್ಚ ಕ್ಷೇತ್ರವೋ ಮಿತ್ತಕ್ಷೇತ್ರವೋ ಆಗಿದ್ದರೆ ಕೆಟ್ಟ ಫಲಗಳು ಕಡಿಮೆಯಾಗಿ ಉತ್ತಮ ಫಲಗಳು ಹೆಚ್ಚಾಗಿರುತ್ತೆ. ಯೋಗಕಾರಕ ಗ್ರಹಗಳ ದೃಷ್ಟಿ ಹಾಗೂ ಜಾತಕದ ಇತರ ಗ್ರಹಗಳ ಸ್ಥಿತಿ ಈ ಫಲಗಳನ್ನು ಬಹಳಷ್ಟು ಅಥವಾ ಕೆಲವೊಮ್ಮೆ ಸಂಪೂರ್ಣವಾಗಿ ಕೂಡ ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಲಗ್ನದಲ್ಲಿ ಯಾವುದೇ ಗ್ರಹಗಳು ಇಲ್ಲದಿದ್ದರೆ ಲಗ್ನವನ್ನು ಯಾವ ಗ್ರಹಗಳು ನೋಡುತ್ತೆ ಅನ್ನೋದ್ರ ಮೇಲೆ ಫಲ ನಿರ್ಧಾರವನ್ನು ಮಾಡಬೇಕಾಗತ್ತೆ.
ಸ್ನೇಹಿತರೆ, ಇದಿಷ್ಟು ಮೊದಲ ಲಗ್ನ ಭಾವದ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ 2ನೇ ಭಾವದ ಬಗ್ಗೆ ವಿವರಿಸ್ತೀನಿ. ಹಾಗೆ ಪ್ರತಿ ಲಗ್ನಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳೋದಿದೆ. ಆ ಲಗ್ನಗಳಿಗೆ ಯೋಗಕಾರಕ ಗ್ರಹ ಯಾವುದು, ಮಾರಕ ಗ್ರಹ ಯಾವುದು, ಬಾಧಕ ಗ್ರಹ ಯಾವುದು, ಹೀಗೆ ಎಲ್ಲವನ್ನ ಕೂಡ ಹೇಳಬೇಕಾಗುತ್ತೆ. ಮಧ್ಯೆ ಮಧ್ಯೆ ಆ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ಕೂಡ ಗಮನ ಇಟ್ಟು ನೋಡಿ ಅಭ್ಯಾಸ ಮಾಡಿ. ಇದು 2ನೇ ಹಂತದ ತರಗತಿ. ಸಿಂಹಧ್ವಜ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ಮರಿಬೇಡಿ. ನಿಮ್ಮ ಲಗ್ನದಲ್ಲಿ ಯಾವ ಗ್ರಹ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.